ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಇವತ್ತು ಸಂಜೆ ಈವ್ನಿಂಗಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ಹಾಗಾಗಿ ಇವತ್ತು ಈವ್ನಿಂಗಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತು ನನ್ನ ಮಗಳು ಸ್ಕೂಲಿಂದ ಏನೋ ತಿಂಡಿ ತಂದಿದ್ದಾಳೆ. ಏನು ತಂದಿದ್ದಾಳೆ ಅಂತ ಗೊತ್ತಿಲ್ಲ. ಬನ್ನಿ ಇವಾಗ ನೋಡೋಣ ಏನು ತಂದಿರ್ಬೋದು ಅವಳು. ಹಾಂ ತಗೋ ಆಯಿತು. ಚಾಕ್ಲೇಟ್ ಬುಟ್ಟ ಹಾಂ ಹಾಂ ತಗೊಳ್ಳಿ. ಓಕೆ, ಬ್ರೆಡ್ ಮತ್ತೆ ನ್ಯೂಟೆಲ್ಲ ಎಲ್ಲಿ ತಗೊಳ್ಳಿ. ಇನ್ನೇನು ಬೇಕು? ಅದೇ ಮಮ್ಮಿ ಮಲ್ಟಿಪಲ್ ಕಟ್ಟಿರ್ತದೆ. ಸಾಂಬಾರು ಮಾಡೋಕ್ಕೆ ಬ್ರೊಕೊಲಿ ತಿಂದರೆ ಕ್ಯಾಲ್ಸಿಯಂ ಜಾಸ್ತಿ. ಯಾಕೆ ಬೇಕು ಮಗಳವೆಲ್ಲ? ಹೌದಾ? ಬ್ರೆಡ್ ಏನೋ ತಿನ್ನೋದಲ್ಲ, ತಿನ್ನಬಾರ್ದಲ್ಲ. ಗೊತ್ತಲ್ಲ, ಮನೆಯಿಂದ ಏನಂತ ಹೇಳಕ್ಕೆ ಕರ್ಕೊಂಬಂದಿದ್ದೇಳ. ಹಾಂ, ಮತ್ತೆ ಹಾಂ, ಟ್ರೈನಾ? ಏನೇನು ಆಯಿತಾ? ಆಯಿತಾ? ಓಕೆ. ಮಮ್ಮಿ ಪಾಸ್ತಾ ಮಾಡ್ತಾಳೆ. ಏನು ಬೇಡ ಅದೆಲ್ಲ ಏನಿಲ್ಲ. ನಡಿ. ಬೇಕಾದ್ರೆ ಒಂದು ಸಾಮಾನು ಇಟ್ಬಿಡ್ತೀನಿ. ಬೇಡ, ನಡಿ. ನಡಿ, ಇದೆಲ್ಲ ನಮ್ದೇನಾ? ತೆಗ್ದಿಡಿ. ಫೋನ್ ನಂಬರ್ ಹೇಳಿ. ನೋಡಿ ಫ್ರೆಂಡ್ಸ್, ನನ್ನ ಮಗಳು ಇವತ್ತು ಅವ್ರ ಪಪ್ಪ ಹೋಗಿದ್ರಿಂದ ಅವ್ರ ಪಪ್ಪನ ಕೆಲ ಏನೇನೋ ತಿಂಡಿ ಎಲ್ಲ ತೆಗಿಸ್ಕೊ ಬಂದಿದ್ದಾಳೆ. ಗುಡ್ ಲೈಫ್ ರೈಸ್ ಮತ್ತೆ 2 ಕಾರ್ನ್ಸ್, ಆಮೇಲೆ ಪಾಪ್ಕಾರ್ನ್, ಗುಡ್ ಡೇ ಬಿಸ್ಕೆಟ್, ಮತ್ತೆ ಗ್ರೇಪ್ಸ್, ಮತ್ತೆ 2 ಕಿವಿ. ಕಿವಿ ಫ್ರೂಟಿಂದ ಏನೇನು ಬೆನಿಫಿಟ್ ಇದೆ ಮಗಳ ಹೇಳು? ಕಿವಿ ಫ್ರೂಟ್ಸ್ ತಿಂದ ಯಾರಿಗೆ ತುಂಬಾ ಸುಸ್ತಾಗುತ್ತೆ ಅವ್ರಿಗೆ ಎನರ್ಜಿ ಇದನ್ನ ತಿಂದ್ರೆ ತುಂಬಾ ಎನರ್ಜೆಟಿಕ್ ಆಗಿರ್ತಾರೆ. ಮತ್ತೆ ಯಾರಿಗೆಲ್ಲ ತುಂಬಾನೇ ಕ್ಯಾಲ್ಸಿಯಂ ಕಮ್ಮಿ ಇರುತ್ತೆ ಅಥವಾ ಪ್ರೋಟೀನ್, ವೈಟಮಿನ್ಸ್, ಯಾರಿಗೆಲ್ಲ ಯಾವ್ದಾದ್ರು ನ್ಯೂಟ್ರಿಯೆಂಟ್ಸ್ ಕೊರತೆ ಇದ್ದೇ ಇರುತ್ತೆ ಅಂಥವ್ರು
ತಿಂದರೆ ಅವರು ಹೆಲ್ದಿಯಾಗಿರ್ತಾರೆ. ಅದರಲ್ಲೂ ಕಿವಿ ಫ್ರೂಟ್ಸ್ ತಿನ್ನೋದ್ರಿಂದ ಬಿಳಿ ರಕ್ತ ತುಂಬಾ ಇಂಪ್ರೂವ್ ಆಗುತ್ತೆ. ನೋಡಕ್ಕಷ್ಟೇ ಹಾರ್ಡಾಗಿರುತ್ತೆ, ಆದರೆ ಒಳಗಡೆ ಫೀಲ್ ಮಾಡಿ ತಿಂದರೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಮತ್ತು ನಮ್ಮ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಮತ್ತು ನೆಕ್ಸ್ಟ್ ಬಂದು ಕಾರ್ನ್ ಕೂಡ ತುಂಬಾ ಹೆಲ್ದಿ. ಇದು ಬ್ರೈನ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ. ಆ್ಯಪಲ್ ಆ್ಯಸ್ ಯೂಶಲ್, ಆ್ಯಪಲ್ ಅಂತೂ ತುಂಬಾ ಹೆಲ್ದಿ, ಅದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ನಾನು 4 ಆ್ಯಪಲ್ಸ್ ತೊಗೊಂಡೆ. ನೆಕ್ಸ್ಟು ಗುಡ್ಡೆ ಬಿಸ್ಕೆಟ್ ಮತ್ತು ಪಾಪ್ಕಾರ್ನ್. ಇಷ್ಟು ಸ್ಟಾಪ್ ಮಾಡಿರುವಂಥ ಸೊ ಮತ್ತೆ ಜೊತೆಗೆ ನನ್ನ ಫೇವ್ರೆಟ್ ಬಬಲ್ ಸಿಲ್ಕ್ ಡೈರಿ ಮಿಲ್ಕ್. ದೀಕ್ಷಾ ಚಾಕ್ಲೇಟ್ ತಗೋಬಾರ್ದು ಅಂತ ಗೊತ್ತಿಲ್ವಾ? ನನಗೆ ನೋಡಿ ಇವಾಗ ಮುಸ್ಕಿನ ಜೋಳ ಮಾಡಿಸ್ಕೊಂಡ್ಲು, ಹೇಗೆ ಬಂದಿದೆ ಅಂತ. ವಾವ್, ಸೂಪರಾಗಿದೆ. ಹಾಗೆಯೇ ಸಂಜೆ ಊಟಕ್ಕೆ ಸೊಪ್ಪಿನ ಪಲ್ಯ ಮತ್ತು ಮುದ್ದೆ ರೈಸ್ ಮಾಡ್ತಾಯಿದೆ, ಜೊತೆಗೆ ಒಂದು ಎಗ್ಗು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.